ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆಯ ವಿಚಾರ ಹಾವು ಏಣಿ ಆಟ ಮುಂದುವರಿತಾ ಇದೆ. ಒಂದು ಕಡೆ ಹೈಕೋರ್ಟ್ ಆದೇಶದಂತೆ ಜೀವರಾಜ್ ಅವರು ಪ್ರಮಾಣ ವಚನ ಸ್ವೀಕರಿಸಿದ್ರು, ಶಾಸಕರಾಗಿದ್ರು. ಈಗ ಸುಪ್ರೀಂ ಕೋರ್ಟ್ ಅದಕ್ಕೆ ತಡೆ ಕೊಟ್ಟಿದೆ. ಈ ಮೂಲಕ ಕಾಂಗ್ರೆಸ್ನ ರಾಜೇಗೌಡರಿಗೆ ಬಿಗ್ ರಿಲೀಫ್ ಅನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಪ್ರಮಾಣ ವಚನವನ್ನು ಸ್ವೀಕರಿಸಿದಂತಹ ಜೀವರಾಜ್ಗೆ ಸಹಜವಾಗಿ ಶಾಕ್ ಎದುರಾಗಿದೆ. ಕೋರ್ಟ್ ಆದೇಶವನ್ನು ನಾನು ಗೌರವಿಸ್ತೇನೆ, ಇದು ಮಧ್ಯಂತರ ಆದೇಶ, ಅಂತಿಮ ಆದೇಶ ಅಲ್ಲ ಅಂಥೇಳಿ ಬಿಜೆಪಿಯ ಜೀವರಾಜ್ ಅವರು ಹೇಳ್ತಾ ಇದ್ದಾರೆ. ಅಂಚೆ ಮತ ಮರು ಎಣಿಕೆಯಲ್ಲಿ ಹಾವು ಏಣಿ ಆಟ ಮುಂದುವರಿತಾ ಇದೆ. ಸಹಜವಾಗಿಯೇ ಒಂದಿಷ್ಟು ಗೊಂದಲಗಳು ಕೂಡ ಈಗ ಸೃಷ್ಟಿಯಾಗಿದೆ. ಎಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ಈ ಪ್ರಕರಣ ವಿಚಾರಣೆಗೆ ಬಂದು ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಕಣ್ಣ ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶಾಸಕರಾದಂತಹ ಜೀವರಾಜ್ ಅವರಿದ್ದಾರೆ. ಸರ್, ನೀವು ಶಾಸಕರಾಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ರಿ, ಅದ್ರ ಬೆನ್ನಲ್ಲೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶಕ್ಕೆ ತಡೆ ಕೊಟ್ಟು ಟಿ.ಡಿ. ರಾಜೇಗೌಡರನ್ನ ಮತ್ತೆ ಶಾಸಕರಾಗಿ ನೇಮಿಸಿರುವಂಥ ಕೆಲಸವನ್ನು ಮಾಡಿದೆ. ಈ ಪ್ರಕರಣವನ್ನು ಹೇಗೆ ನೋಡ್ತಿದ್ದೀರಿ, ಮತ್ತು ಮುಂದೆ ನಿಮ್ಮ ಕಾನೂನು ಹೋರಾಟ ಹೇಗಿರುತ್ತೆ ಅಂತ? ನೋಡಿ, ನಮಗೆ ಕೋರ್ಟ್ ಆದೇಶವನ್ನು ಪಾಲಿಸಬೇಕು ಮತ್ತು ಕೋರ್ಟನ್ನು ಗೌರವಿಸಬೇಕು. ಆ ಕಾರಣದಿಂದ ಕೋರ್ಟ್ ಆದೇಶವನ್ನು ನಾವು ಗೌರವಿಸ್ತೀವಿ ಮತ್ತು ಪಾಲಿಸ್ತೀವಿ. ಕೋರ್ಟು ಎಲೆಕ್ಷನ್ ಕಮಿಷನಿಗೆ ನೋಟಿಸ್ ಮಾಡಿದೆ ಮತ್ತು ಇದೊಂದು ಇಂಟ್ರಿಮ್ ಆರ್ಡ್ರ್, ಇದು ಪರ್ಮನೆಂಟ್ ಆರ್ಡ್ರ್ ಏನಲ್ಲ. 21ನೇ ತಾರೀಕಿಗೆ ಡೇಟ್ ಕೊಟ್ಟಿದೆ. 21ನೇ ತಾರೀಕು ಎಲೆಕ್ಷನ್ ಕಮಿಷನ್ನು ಮಧ್ಯದಲ್ಲಿ ಬಂದು ಅವ್ರದ್ದೇನು ಅಭಿಪ್ರಾಯಗಳನ್ನು ಅವ್ರು ಹೇಳೋದಿದೆ. ಅದರ ನಂತರ ಏನಾಗುತ್ತೆ, ನಾನು ಆಶಾವಾದದಲ್ಲಿದ್ದೇನೆ, ಒಳ್ಳೆಯದಾಗುತ್ತೆ ಅಂತ. ನೀವು ನಿನ್ನೆ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರಿ, ನಾನು ಗಮನಿಸ್ತಾ ಇದ್ದೆ. ಈ ಮರುಮತ ಎಣಿಕೆ ಆಗಬಾರ್ದು ರಾಜೇಗೌಡರು ಅಂತ ಹಾಕಿದ್ದಾರೆ ಅಂತ ಒಂದು ಅಫಿಡವಿಟ್ನೇನೋ ಹಾಕಿದ್ರಿ. ಅವರು ಮರು ಎಣಿಕೆ ಆಗಬಾರ್ದು ಅಂಥೇಳಿ ಹೈಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ನಡೆದಾಗ 5-6 ದಿನ ಅವ್ರ ವಕೀಲರು ತುಂಬ ಸೈಟೇಷನ್ಗಳನ್ನು ಕೋಟ್ ಮಾಡಿದರು. ಅದನ್ನು ಈ ಯಾವ್ಯಾವ ಸೈಟೇಷನ್ಗಳನ್ನು ಹಾಕಿದ್ರು, ಏನೇನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳಿದೆ. ಮತ್ತು ರೀಕೌಂಟಿಂಗಿಗೆ ಆರ್ಡ್ರ್ ಆದ ದಿನವೇ ನಮ್ಮ ರೀಕೌಂಟ್ ಬೇಡ, ಸ್ಟೇ ಬೇಕು ಅಂತ ಅವ್ರು ಕೇಳ್ತಾಯಿದ್ರು. ಅಂದರೆ ಅವರು ರೀಕೌಂಟಿಗೆ ಆಗಲೇ ಹೆದರಿದ್ರು ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಅಂತ ಅಷ್ಟೇ ಅದರದ್ದು ಅರ್ಥ ಹಾಕಿರೋದು. ಆದರೆ ನಿಮಗೆ ಈಗ 21ಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇರುವಷ್ಟೊತ್ತಿಗೆ ಮತ್ತು ಈ ಸಂದರ್ಭದಲ್ಲಿ ನಾನು ಕೋರ್ಟಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಮೇಲಿದ್ದೇನೆ ಮತ್ತು ವಿಶ್ವಾಸದಲ್ಲಿದ್ದೇನೆ. ಇದಕ್ಕಿಂತ ಹೆಚ್ಚಿಗೆ ಒಂದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದ್ದಾಗ ಮಾತಾಡೋದು ಹೆಚ್ಚು ಸೂಕ್ತ ವಿಷಯ ಅಲ್ಲ ಮತ್ತು ಅದು ಮಾತಾಡಬಾರದು. ಸರ್, ಕಡೆ ಪ್ರಶ್ನೆ ನಂದು, ಜಾಸ್ತಿ ಡ್ರ್ಯಾಗ್ ಮಾಡಲ್ಲ. ನಿನ್ನೆ ಸುಪ್ರೀಂ ಕೋರ್ಟ್ ಆರ್ಗ್ಯುಮೆಂಟ್ ನಡೆಯುವಾಗ ಒಂದು ಅಬ್ಸರ್ವೇಷನ್ ಮಾಡ್ತು. ನಾವು ಡೆಮೋಕ್ರಸಿನ ಹೈಜಾಕ್ ಮಾಡೋಕ್ಕೆ ಬಿಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತು. ಅಂದರೆ ಮತ ಎಣಿಕೆಯಲ್ಲಿ ಒಂದಷ್ಟು ಮೇಲ್ನೋಟಕ್ಕೆ ಟ್ಯಾಂಪ್ರಿಂಗ್ ಆಗಿದೆ ಅನ್ನೋ ಥರದ ಅಭಿಪ್ರಾಯದ ಭಾಗವಾಗಿ ಹೇಳಿಕೆ ಬಂತು. ಸೊ 293 ಹೆಚ್ಚು ಕಡಿಮೆ ಓಟುಗಳ ಕೌಂಟಿಂಗ್ ಆಗಬೇಕಾಗಿತ್ತು. ಇಡೀ ಪೋಸ್ಟಲ್ ಬ್ಯಾಲೆಟ್ ಕೌಂಟ್ ಆಗಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಕೂಡ ಇದೆ. ಹೈಕೋರ್ಟ್ ಆರ್ಡ್ರೇ ವೆರಿಫಿಕೇಷನ್ನ 279 ಮಾಡಬೇಕು. ಅದು ಮುಗಿದ ಮೇಲೆ ಉಳಿದಿರೋ ಎಲ್ಲ ಬ್ಯಾಲೆಟ್ಗಳನ್ನು ರೀಕೌಂಟ್ ಮಾಡಬೇಕು ಅಂತಲೇ ಹೈಕೋರ್ಟ್ ಆದೇಶ ಇರೋದು. ಹೈಕೋರ್ಟ್ ಆದೇಶದಂತೆಯೇ ಅದು ನಡೆದಿದೆ. ಈಗ ನಾಡಿದ್ದು ಎಲೆಕ್ಷನ್ ಕಮಿಷನ್ ಯಾವ ಆಧಾರದ ಮೇಲೆ ರೀಕೌಂಟಿಂಗ್ ಮಾಡಿದ್ದೀವಿ ಎಲ್ಲ ಅವರು ಹೇಳಬೇಕಾಗಿರೋ ವಿಷಯ ಅವ್ರು ಹೇಳ್ತಾರೆ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ನಾನು ಸುಪ್ರೀಂ ಕೋರ್ಟಿನ ಅಬ್ಸರ್ವೇಷನಿನ ಬಗ್ಗೆ ಕಾಮೆಂಟ್ ಮಾಡುವಷ್ಟೆಲ್ಲ ದೊಡ್ಡವನಲ್ಲ. ಹಾಗಾಗಿ ಸುಪ್ರೀಂ ಕೋರ್ಟಿನ ಯಾವುದೇ ಕಾಮೆಂಟ್ಗಳು, ಆದೇಶಗಳನ್ನು ನಾನು ಗೌರವಿಸ್ತೀನಿ ಮತ್ತು ಪಾಲಿಸ್ತೀನಿ. ಹಾಗಾಗಿ ನಾನು ಅದಕ್ಕೆ ಪ್ರತಿಕ್ರಿಯೆ ಕೊಡಿ. ನಿಮ್ಮ ಪರವಾಗಿ ಆಗ್ಬೋದು ಈ ತೀರ್ಪು ಅಂತ ಅನಿಸುತ್ತೆ. ಯಾಕೆಂದರೆ ಈಗಾಗಲೇ 3 ವರ್ಷ ಆಗೋಗಿದೆ ಸರ್. ಇನ್ನೂ ಬಹುಶಃ ಇದು ಇನ್ನೂ ಹಿಂಗೆ ಡ್ರ್ಯಾಗ್ ಆಗ್ತಾ ಹೋದರೆ ಇನ್ನೊಂದು 6 ತಿಂಗಳಾಗುತ್ತೆ. ಕಡೆ ಹಂತದವರೆಗೂ ಹೇಗೆ ಅಂತ, ಬಹುಶಃ ಈ ಟರ್ಮೇ ಮುಗಿದೋಗುತ್ತೆ ಅಂತ ಆಗ್ಬೋದು. ಆದರೆ ಯಾವುದೇ ಜೀವನ ಅನ್ನೋದೇ ಹೋರಾಟ. ನೀವು ಹೋರಾಟ ಮಾಡ್ತಾನೇ ಇರಬೇಕು.